ನಮಸ್ತೆ ಫ್ರೆಂಡ್ಸ್, ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಪ್ರತಿ ರೈತರಿಗೆ 1250 ರು ಯೋಜನೆಯನ್ನು ರಾಜ್ಯ ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ. ರೈತ ಶಕ್ತಿ ಯೋಜನೆ ಅಂತ ಈ ಯೋಜನೆ ಹೆಸರು 2025. ಈ ಯೋಜನೆಯಡಿ ರಾಜ್ಯದ ಪ್ರತಿ ರೈತರಿಗೆ ಸಿಗಲಿದೆ 1250 ರೂಪಾಯಿ. ಕರ್ನಾಟಕ ಸರ್ಕಾರವು ರೈತ ಆರ್ಥಿಕ ಸಬಲೀಕರಣ ಮತ್ತು ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ನಿರಂತರವಾಗಿ ಹೊಸ ಯೋಜನೆಗಳನ್ನು ಜಾರಿ ತರುತ್ತಿದೆ. ಇಂಧನದ ಏರಿಕೆಯಿಂದಾಗಿ ರೈತರ ಮೇಲಿನ ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡಲು ರೈತ ಶಕ್ತಿ ಯೋಜನೆಯನ್ನು ಕೃಷಿ ಇಲಾಖೆಯಡಿ ಆರಂಭಿಸಲಾಗಿದೆ. ಈ ಯೋಜನೆ ಮೂಲಕ ರಾಜ್ಯದ ರೈತರಿಗೆ ಪ್ರತಿ ಎಕರೆಗೆ 250 ರೂಪಾಯಿಗಳಂತೆ ಗರಿಷ್ಠ 1250 ರೂಪಾಯಿಗಳ ಸಹಾಯಧನವನ್ನು ನೇರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಈ ಲೇಖನದಲ್ಲಿ ರೈತ ಶಕ್ತಿ ಯೋಜನೆ ಉದ್ದೇಶ, ಅರ್ಹತೆ, ಅರ್ಜಿ ಪ್ರಕ್ರಿಯೆ ಮತ್ತು ಪ್ರಯೋಜನಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ಯೋಜನೆಯ ಉದ್ದೇಶಗಳು ಏನು ಅಂತ ನೋಡೋದಾದರೆ, ಕೃಷಿಯಲ್ಲಿ ಡೀಸೆಲ್ ಚಾಲಿತ ಯಂತ್ರೋಪಕರಣಗಳು, ಟ್ರ್ಯಾಕ್ಟರ್ಗಳು ಮತ್ತು ಇತರ ಉಪಕರಣಗಳ ಪ್ರಮುಖ ಪಾತ್ರ ವಹಿಸುತ್ತದೆ. ಆದರೆ ಇಂಧನದ ಬೆಲೆ ಏರಿಕೆಯಿಂದಾಗಿ ರೈತರ ಕೃಷಿ ವೆಚ್ಚವು ಗಣನೀಯವಾಗಿ ಹೆಚ್ಚಾಗಿದೆ. ಈ ಸವಾಲನ್ನು ಎದುರಿಸಲು ರೈತರ ಶಕ್ತಿ ಯೋಜನೆ ಈ ಕೆಳಗಿನ ಉದ್ದೇಶಗಳನ್ನು ಹೊಂದಿದೆ. ಇಂದಾಯ ಸಹಾಯಧನ, ಡೀಸೆಲ್ ಖರೀದಿಗೆ ಆರ್ಥಿಕ ನೆರವು ನೀಡುವುದು. ವೆಚ್ಚ ಕಡಿತ, ಕೃಷಿ ಉತ್ಪಾದನೆ ಒಟ್ಟಾರೆ ವೆಚ್ಚವನ್ನು ಕಡಿಮೆ ಮಾಡುವುದು. ಆಧುನಿಕ ಕೃಷಿ, ಆಧುನಿಕ ಯಂತ್ರೋಪಕರಣಗಳ ಬಳಕೆಯನ್ನು ಉತ್ತೇಜಿಸುವುದು. ರೈತರ ಸಬಲೀಕರಣ, ರೈತರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವುದು. ಸ್ಮಾರ್ಟ್ ಕೃಷಿ, ಆಧುನಿಕ ಕೃಷಿ ತಂತ್ರಜ್ಞಾನಗಳನ್ನು ಅಳವಡಿಸಲು ಪ್ರೋತ್ಸಾಹ ನೀಡುವುದು. ಈ ಉದ್ದೇಶಗಳ ಮೂಲಕ ರೈತರ ಶಕ್ತಿ ಯೋಜನೆ ಕೃಷಿ ಲಾಭದಾಯಕ ಮತ್ತು ಸುಸ್ಥಿರವಾಗಿಸಲು ಸಹಾಯ ಮಾಡುತ್ತದೆ. ಸಹಾಯಧನದ ವಿವರಗಳು. ರೈತರ ಶಕ್ತಿ ಯೋಜನೆಯಡಿ ಒದಗಿಸುವ ಸಹಾಯಧನದ ವಿವರಗಳು ಹೀಗಿವೆ. ಪ್ರತಿ ಎಕರೆಗೆ ಸಹಾಯಧನ 250 ರೂಪಾಯಿಗಳು. ಗರಿಷ್ಠ ಸಬ್ಸಿಡಿ 1250 ರೂಪಾಯಿಗಳು ಎಕರೆ ಭೂಮಿಗೆ. ಪಾವತಿಸುವ ವಿಧಾನ ನೇರ ಬ್ಯಾಂಕ್ ಖಾತೆಗೆ ಜಮೆ. ಜಾರಿಗೊಳಿಸುವ ಇಲಾಖೆ ಕರ್ನಾಟಕ ಕೃಷಿ ಇಲಾಖೆ. ನೋಂದಣಿ ಪೋರ್ಟಲ್ ಅಂದರೆ ಫ್ರೂಟ್ಸ್ ಅಂತ ಅಂದರೆ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷಿಯರಿ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ. ಇದಕ್ಕೆ ಯಾರು ಅರ್ಹರು ಅಂತ ನೋಡೋದಾದರೆ, ರೈತ ಶಕ್ತಿ ಯೋಜನೆ ಪ್ರಯೋಜನವನ್ನು ಪಡೆಯಲು ರೈತರು ಕೆಳಗಿನ ಅರ್ಹತಾ ಮಾನದಂಡಗಳನ್ನು ಪೂರೈಸಬೇಕು. ಫ್ರೂಟ್ ಪೋರ್ಟಲ್ನಲ್ಲಿ ನೋಂದಣಿ. ರೈತರು ಫ್ರೂಟ್ಸ್ ಪೋರ್ಟಲ್ನಲ್ಲಿ ನೋಂದಾಯಿತರಾಗಬೇಕು. ಭೂಮಿ ದಾಖಲೆ, ರೈತರ ಹೆಸರಿನಲ್ಲಿ ಭೂಮಿಯ RTC ಇರಬೇಕು. ಆಧಾರ್ ಲಿಂಕ್, ಬ್ಯಾಂಕ್ ಖಾತೆಯ ಆಧಾರ್ ಸಂಖ್ಯೆ ಲಿಂಕ್ ಆಗಿರಬೇಕು. ಡೀಸೆಲ್ ಯಂತ್ರೋಪಕರಣ ಬಳಕೆ, ಕೃಷಿ ಚಟುವಟಿಕೆಗಳ ಡೀಸೆಲ್ ಚಾಲಿತ ಯಂತ್ರೋಪಕರಣಗಳನ್ನು ಬಳಸುತ್ತಿರಬೇಕು. ಸಕ್ರಿಯ ರೈತ, ಸಕ್ರಿಯ ನಿಬಂಧನೆಗಳ ಪ್ರಕಾರ ಸಕ್ರಿಯ ಕೃಷಿಕರಾಗಿರಬೇಕು. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದರೆ, ಫ್ರೂಟ್ಸ್ ಪೋರ್ಟಲ್ಗೆ ಭೇಟಿ ಅಂದರೆ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಫ್ರೂಟ್ಸ್ ಪೋರ್ಟಲ್ನಲ್ಲಿ ತೆರೆಯಿರಿ. ನೋಂದಣಿ ಅಥವಾ ಲಾಗಿನ್, ಈಗಾಗಲೇ ನೋಂದಾಯಿತರಾಗಿದ್ದರೆ ಲಾಗಿನ್ ಮಾಡಿ. ಹೊಸ ರೈತರಾದರೆ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಆಯ್ಕೆಯನ್ನು ಆರಿಸಿ ಮತ್ತು ವಿವರಗಳನ್ನು ಭರ್ತಿ ಮಾಡಿ. ಮೂರನೇದು ದಾಖಲೆಗಳ ಅಪ್ಲೋಡ್. ಕೆಳಗಿನ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಪ್ರತಿ, ಭೂಮಿಯ RTC ಪ್ರತಿ, ನೋಂದಾಯಿತ ಮೊಬೈಲ್ ಸಂಖ್ಯೆ ಇಷ್ಟಾಗಿರುತ್ತೆ ದಾಖಲೆಗಳ ಅಪ್ಲೋಡ್ ಮಾಡೋಕ್ಕೆ. ಮತ್ತು ನಾಲ್ಕನೇದಾಗಿ ಅರ್ಜಿ ಸಲ್ಲಿಕೆ. ಎಲ್ಲ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿದ ನಂತರ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ. ಯಶಸ್ವಿ ಸಲ್ಲಿಕೆಯ ನಂತರ ನಿಮಗೆ ಒಂದು ಅಪ್ಲಿಕೇಟೆಡ್ ID ದೊರೆಯುತ್ತದೆ. ಇನ್ನು ಐದನೇದಾಗಿ ಅರ್ಜಿ ಸ್ಥಿತಿ ಪರಿಶೀಲನೆ. ಫ್ರೂಟ್ ಪೋರ್ಟಲ್ನ ಅಪ್ಲಿಕೇಶನ್ ಸ್ಟೇಟಸ್ ವಿಭಾಗದಲ್ಲಿ ನಿಮ್ಮ ಅಪ್ಲಿಕೇಶನ್ ID ಬಳಸಿಕೊಂಡು ಅರ್ಜಿ ಸ್ಥಿತಿಯನ್ನು ಟ್ರ್ಯಾಕ್ ಮಾಡಿ. ನೋಡಿದ್ರಲ್ಲ, ರೈತ ಶಕ್ತಿ ಯೋಜನೆ ಅಡಿ ಪ್ರತಿ ರೈತರಿಗೆ 1250 ರೂಪಾಯಿಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರ ಅನ್ನೋದು ಒದಗಿಸ್ತಾ ಇದೆ. ಎಲ್ಲರೂ ಈ ಫೆಸಿಲಿಟಿನ ಉಪಯೋಗಿಸ್ಕೊಳ್ಳಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.